ಕರವೇ ನಾರಾಯಣಗೌಡರಿಗೆ ಕೊನೆಗೂ ಕೂಡ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಕನ್ನಡದ ನಾಮಫಲಕವನ್ನು ಕಡ್ಡಾಯ ಮಾಡಬೇಕು ಅಂಥೇಳಿ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಅರೆಸ್ಟ್ ಆಗಿದ್ದಂತಹ ನಾರಾಯಣಗೌಡರಿಗೆ ಜಾಮೀನು ಸಿಕ್ಕರೂ ಕೂಡ ಬ್ಯಾಕ್ ಟು ಬ್ಯಾಕ್ 2 ಕೇಸ್ಗಳಲ್ಲಿ ಮತ್ತೆ ಬಂಧಿಸಲಾಗಿತ್ತು. ನಿನ್ನೆ ಅವರು ಬಿಡುಗಡೆಯಾಗಿದ್ದಾರೆ. ತದನಂತರ ಬರ್ತಾ ಇದ್ದ ಹಾಗೆ ಫೇಸ್ಬುಕ್ ಲೈವ್ ಮೂಲಕ ಕನ್ನಡ ಪರ ಹೋರಾಟಗಾರರು ಮುಖಂಡರಿಗೆ ಕರವೇ ನಾರಾಯಣಗೌಡರು ಧನ್ಯವಾದ ತಿಳಿಸಿದ್ದಾರೆ. ಕನ್ನಡ ನಾಮಫಲಕ ಆಂದೋಲನ ಯಶಸ್ವಿಯಾಗಿದೆ, ಇದು ಕನ್ನಡಿಗರ ಜಯ, ಕರವೇ ಜಯ ಅಂತ ಹೇಳಿದ್ದಾರೆ. ನನ್ನ ದೇಹದ ಕೊನೆಯ ಹನಿ ರಕ್ತ ಇರುವವರೆಗೂ ಕೂಡ ಕನ್ನಡಕ್ಕಾಗಿ ಹೋರಾಟ ಮಾಡ್ತೇನೆ ಅಂಥೇಳಿ ಶಪಥಗೈದಿದ್ದಾರೆ. ಕುಲಕೋಟಿಗೆ ನಿಮ್ಮ ನಾರಾಯಣಗೌಡನ ಕೋಟಿ ಕೋಟಿ ನಮನಗಳು. ನನ್ನ ಕನ್ನಡದ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ, ಕನ್ನಡ ಪರ, ಕರ್ನಾಟಕ ಪರ, ಕನ್ನಡಿಗರ ಪರ ಹೋರಾಟಕ್ಕೆ ಸರ್ಕಾರ ಸುಗ್ರೀವಾಜ್ಞೆ ಜಾರಿಗೆ ತಂತು. ಕನ್ನಡದ ನಾಮಫಲಕದಲ್ಲಿ 60% ಕನ್ನಡ ಬಳಸಬೇಕು ಅಂತ ಹೇಳಿ ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂದಿದೆ. ಹಾಗಾಗಿ ಇದು ಕನ್ನಡದ ಹೋರಾಟಕ್ಕೆ ಸಿಕ್ಕಿದ ಜಯ, ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಸಿಕ್ಕಿದಂಥ ಜಯ, ಸಮಸ್ತ ಕನ್ನಡದ ಕುಲಕೋಟಿಗೆ ಸಿಕ್ಕಿದಂಥ ಜಯ ಅಂತೇಳಿ ನಾನು ಭಾವಿಸ್ತೀನಿ. ಈ ಹೋರಾಟದಲ್ಲಿ ಕನ್ನಡ ನಾಡು ನುಡಿಗಾಗಿ ಹೋರಾಡುವಂಥ ಎಲ್ಲ ಹೋರಾಟಗಾರರು ಈ ಹೋರಾಟವನ್ನು ಬೆಂಬಲಿಸಿದ್ದಾರೆ. ಮತ್ತು ಈ ಹೋರಾಟಕ್ಕೆ ಕಾನೂನಿನ ಹೋರಾಟ ಭಾರಿ ಮುಖ್ಯವಾಗಿತ್ತು. ನಮ್ಮ ಎಲ್ಲ ವಕೀಲರು ಸಹ ಈ ಹೋರಾಟಕ್ಕೆ ಶಕ್ತಿ ತುಂಬಿದ್ದಾರೆ. ಮತ್ತು ಪ್ರಮುಖವಾಗಿ ಈ ಹೋರಾಟವನ್ನು ಇಡೀ ಕರ್ನಾಟಕದ ಜನತೆಗೆ ತಲುಪಿಸಿದಂಥ ನಮ್ಮ ಜೊತೆಯಲ್ಲಿ, ಕನ್ನಡದ ಹೋರಾಟದ ಜೊತೆಯಲ್ಲಿ, ಕನ್ನಡಿಗರ ಪರ್ವತ ಹೋರಾಟದ ಜೊತೆಯಲ್ಲಿ ಇಡೀ ಮಾಧ್ಯಮದ ಗೆಳೆಯರು ನಮಗೆ ಶಕ್ತಿ ತುಂಬಿದ್ದಾರೆ. ಇವರಿಗೆಲ್ಲರಿಗೂ ಸಹ ನಾನು ವಿಶೇಷವಾಗಿ ವಂದಿಸ್ತೇನೆ.